ಬಹಳ ಸುದೀರ್ಘವಾಗಿ ಮಾತನಾಡಿದ್ರು ಡಿ.ಕೆ. ಸುರೇಶ್ ಅವರು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಅದಕ್ಕೂ ಕೂಡ ಮಾತನಾಡಿದ್ರು ಸುರೇಶ್ ಅವರು. ಯತೀಂದ್ರ ಹೇಳಿದ ಮೇಲೆ ಅದೇ ವೇದವಾಕ್ಯ ಅಂತ ಹೇಳ್ತಾರೆ. ಪರೋಕ್ಷವಾಗಿ ಯತೀಂದ್ರ ಹೇಳಿಕೆಗೆ ಡಿ.ಕೆ. ಸುರೇಶ್ ಅವರು ವ್ಯಂಗ್ಯವಾಡ್ತಾರೆ. ಇಕ್ಬಾಲ್ ಹುಸೇನ್ ಹೇಳಿದ್ದು ಸರಿ ಇದೆ ಅಂತ ಹೇಳ್ತಾರೆ. ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವರ ಸ್ಟೇಟ್ಮೆಂಟ್ಗೆ ಒಂದು ಮಾತನ್ನು ಹೇಳ್ತಾರೆ. ಪದೇ ಪದೇ ಹೇಳಬೇಡಿ, ನಮ್ಮನ್ನ ಪ್ರಚೋದಿಸಬೇಡಿ. ಪದೇ ಪದೇ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಬೇಡಿ, ಆ ಮೂಲಕ ನಮ್ಮನ್ನ ಪ್ರಚೋದಿಸಬೇಡಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯತೀಂದ್ರ. ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ರು ಡಿ.ಕೆ. ಸುರೇಶ್ ಅವರು. ಯತೀಂದ್ರ ಹೇಳಿದ್ಮೇಲೆ ಮುಗೀತಲ್ವಾ, ಅವ್ರು ಹೇಳಿದ್ದೆ ವೇದವಾಕ್ಯ ಅಂತ ಹೇಳ್ತಾರೆ, ವ್ಯಂಗ್ಯವಾಡಿದ್ದಾರೆ ಡಿ.ಕೆ. ಸುರೇಶ್. ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, 5 ವರ್ಷ ನಮ್ಮಪ್ಪನೇ ಸಿಎಂ ಅಂತ ಹೇಳಿದಾರಲ್ಲ. ಸ್ಪಷ್ಟವಾಗಿ ಸಿಗ್ನಲ್ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವು ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವು ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀನು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಅಂದರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಈ ಎಲ್ಲ ಬೆಳವಣಿಗೆಯ ಕುರಿತಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಬೆಳವಣಿಗೆ ಆಗ್ತಾ ಇದೆ. ಈಗ ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಅವರು ಕೊಟ್ಟ ಮಾತನ್ನ ನೆನೆಸಿದ್ದಾರೆ. ಈ ಮೂಲಕ ಅಧಿಕಾರ ಹಂಚಿಕೆ ಪಟ್ಟು ಹಿಡಿದಿದ್ದಾರೆ ಸುರೇಶ್ ಅವರು. ಈಗ ಯಾಕೆಂದರೆ ಬಜೆಟ್ ಸೆಷನ್ಗೂ ಮುಂಚೆ ಇದನ್ನು ಇತ್ಯರ್ಥ ಮಾಡಬೇಕು, ಒಂದು ಕ್ಲಿಯರ್ ಮೆಸೇಜನ್ನು ಹೈಕಮಾಂಡ್ ಕೊಡಲಿ ಎನ್ನುವ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರು ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ನೀವು ಮಾಡ್ತೀರೋ ಅಥವಾ ಇಲ್ವೋ, ಮಾಡೋದೇ ಆದರೆ ಯಾವಾಗ ಮಾಡ್ತೀರಾ ಅನ್ನುವಂಥ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದಿಸುವಂಥ ಕೆಲಸ ಆಗಲಿ ಅಥವಾ ಒಂದು ಕ್ಲಿಯರ್ ಮೆಸೇಜ್ ಆಗಲಿ ಹೈಕಮಾಂಡ್ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ. ಇವತ್ತು ಡಿ.ಕೆ. ಸುರೇಶ್ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಹಿಂದೆ ಮಾತು ಕೊಟ್ಟಿದ್ರು, ಮಾತಿನ ಪ್ರಕಾರ ನಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅದು ಸ್ವಲ್ಪ ತಡವಾಗಬಹುದು, ಆದರೂ ಕೂಡ ಕೊಟ್ಟ ಮಾತಂತೆ ನಡೆದುಕೊಳ್ತಾರೆ ಅನ್ನುವಂಥ ನಂಬಿಕೆ ಮತ್ತು ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಅಂದರೆ ಕೊಟ್ಟ ಮಾತು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳುವ ಮೂಲಕ ಅದನ್ನು ಈಡೇರಿಸಬೇಕಾದಂಥ ಜವಾಬ್ದಾರಿ ಕೂಡ ಮುಖ್ಯಮಂತ್ರಿಗಳ ಮೇಲೆ ಇದೆ ಅನ್ನುವಂಥದ್ದನ್ನು ಹೇಳಿದರು. ಇದೇ ಡಿ.ಕೆ. ಸುರೇಶ್ ಈ ಹಿಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನೇ ಬಿಡಿ ಅಂತ ಹೇಳಿದ್ರೆ ಬಿಡೋದಕ್ಕೆ ತಯಾರಿರೋದಿಲ್ಲ ಅನ್ನುವಂಥದ್ದನ್ನು, CM ಕುರ್ಚಿ ಬಿಡೋದಕ್ಕೆ ಯಾಕೆ ರೆಡಿ ಇರೋಲ್ಲ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆ ಹೇಳಿದರು. ಈಗ ಯಾವುದೊಂದು ಕಾರ್ಯಕ್ರಮ ಇದೆ, ಹಬ್ಬ ಇದೆ, ಒಂದು ಫ್ಲೆಕ್ಸ್ ಹಾಕ್ತೀನಿ, ಯಾವುದೋ ಮದುವೆ ಇದೆ, ಆ ಕಾರ್ಯಕ್ರಮ ಮುಗಿದ್ಮೇಲೆ ಬಿಟ್ಕೊಡ್ತೀನಿ, ಈ ಥರದ ಸಬೂಬ್ಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವವರೇ ಹೇಳ್ತಾರೆ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ CM ಕುರ್ಚಿ ಪಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದನ್ನು ಕೂಡ ಡಿ.ಕೆ. ಸುರೇಶ್ ಅವರು ಮಾತನಾಡಿದರು. ಈಗ ಅದರ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು ಅನ್ನೋದನ್ನು ಕೂಡ ಮತ್ತೊಮ್ಮೆ ನೆನಪಿಸುವಂಥ ಪ್ರಯತ್ನವನ್ನು ಡಿ.ಕೆ. ಸುರೇಶ್ ಮಾಡ್ತಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಯತ್ನ, ಇನ್ನೊಂದು ಕಡೆ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟ ಮಾತನ್ನು ನೆನಪಿಸುವಂಥ ಪ್ರಯತ್ನವನ್ನು ಡಿ.ಕೆ. ಸುರೇಶ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಾರ್ಚ್ನಲ್ಲಿ ಬಜೆಟ್ ಸೆಷನ್ ಆರಂಭ ಆಗತ್ತೆ, ಅದಕ್ಕೂ ಮುಂಚಿತವಾಗಿ ಒಂದು ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಡಿ.ಕೆ. ಬ್ರದರ್ಸ್ ಹಾಕ್ತಿದ್ದಾರೆ. ಬಜೆಟ್ ಸೆಷನ್ ಶುರುವಾದರೆ ಆನಂತರ ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗುತ್ತೆ. ಆಗ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಈ ವಿಚಾರದ ಇತ್ಯರ್ಥಕ್ಕೆ ಕೈ ಹಾಕೋದಿಲ್ಲ. ಹಾಗಾಗಿ ಈಗ ಅದು ಬಗೆಹರಿಸಲೇಬೇಕು ಅಥವಾ ಇದು ಬಗೆಹರಿಲೇಬೇಕಾದಂತಹ ಸೂಕ್ತ ಸಮಯ ಅನ್ನುವಂಥ ಅಭಿಪ್ರಾಯಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಣದಲ್ಲಿರ್ತಕ್ಕಂಥ ಶಾಸಕರು ಬಂದಿದ್ದಾರೆ. ಹೀಗಾಗಿ ಈ ಬಾರಿಯ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಪ್ರಯಾಣದಿಂದ ಒಂದು ಕ್ಲಿಯರ್ ಮೆಸೇಜ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಆ ಕ್ಲಿಯರ್ ಮೆಸೇಜ್ ಸಿಗದೇ ಇದ್ದರೆ ಹೈಕಮಾಂಡ್ ಅನಿವಾರ್ಯವಾಗಿ ಮಧ್ಯಪ್ರವೇಶ ಮಾಡಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ತಯಾರಿಗಳು ಕೂಡ ನಡೆದಿದ್ದಾವೆ. ಅದರ ಭಾಗವಾಗಿಯೇ
ಡಿ ಕೆ ಶಿವಕುಮಾರ್ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಸಭೆ ಸೇರಿ ತಮ್ಮ ಚಟುವಟಿಕೆಗಳು ಅಥವಾ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಅವ್ರ ಕೈ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಮತ್ತೊಂದು ಮಜಲು ಆರಂಭ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ವೀಣಾ, ಡೆಫಿನೆಟ್ ಆಗಿ ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.